ಹೋದ ವರ್ಷ ಒಂದು ವರ್ಷದಾಗ ಎಷ್ಟು ಪೇಷಂಟ್ ಅಡ್ಮಿಟ್ ಆಗ್ಯಾವು ಅಂತ ನಾನು ಆ ಕಿಡ್ವಾಯಿ ಹಾಸ್ಪಿಟಲ್ ವೆಬ್ಸೈಟ್ ಮ್ಯಾಗ ಹೋದೆ. ಹೆಣ್ಮಕ್ಳಿಗೆ ಮೊದಲು ಬೇಗ ಮದುವೆ ಆಗ್ತಿತ್ತು, ಬೇಗ ಮಕ್ಕಳು ಆಗ್ತಿದ್ದು, ಚಲೋ ತಿಂತಿದ್ರು, ಉಣ್ತಿದ್ರು. ಈಗ ಒಂದು ಕೂಸು ಬೇಕಾಗಿತ್ತು ಅಂದ್ರೆ 4 ರಿಂದ 8 ಲಕ್ಷ ರೂಪಾಯಿ. ಶಹರದವ್ರು ಇದ್ರಂದ್ರೆ 18 ರಿಂದ 20 ಲಕ್ಷ ರೂಪಾಯಿ ಒಂದು ಕೂಸು ತಯಾರು ಮಾಡಬೇಕಾದ್ರೆ. ಇಷ್ಟೆಲ್ಲ ಗಳಿಸಿ ಇಷ್ಟೆಲ್ಲ ಮಾಡಿ ಮುಂದಿನ ಪೀಳಿಗೆ ಏನು ಕೊಟ್ಟು ಹೋಗೋರು ಅದೀವಿ. ಇದ್ರದ್ದು ಯಾರ ರೈತರು ನಾವು ವಿಚಾರ ಮಾಡಬೇಕೋ ಮಾಡಬಾರ್ದು. ನಮ್ಮನ್ನೆ ರಾಜ್ಯದ ಆಲೇಖ ನೋಡಿದೆ. ರಾಜ್ಯದೊಳಗೊಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಐತಿ, ಕಿಡ್ವಾಯಿ ಅಂತ, ಹೌದಲ್ಲ, ಬೆಂಗಳೂರೊಳಗೆ. ಹೋದ ವರ್ಷ ಒಂದು ವರ್ಷದಾಗ ಎಷ್ಟು ಪೇಷಂಟ್ ಅಡ್ಮಿಟ್ ಆಗ್ಯಾವು ಅಂತ ನಾನು ಆ ಕಿಡ್ವಾಯಿ ಹಾಸ್ಪಿಟ್ಲ್ ವೆಬ್ಸೈಟ್ ಮ್ಯಾಗ ಹೋದೆ. ಹೋಗಿ ತೆಗೆದೆ. 1,23,000 ಪೇಷಂಟ್ ಕಿಡ್ವಾಯಿ ಹಾಸ್ಪಿಟಲ್ದೊಳಗೆ ರಿಜಿಸ್ಟ್ರೇಷನ್ ಆಗ್ಯಾರ. 1,23,000. ಅದರೊಳಗೆ 22,000 ಹೊಸ ಪೇಷಂಟು, ಉಳಿದು ಎಲ್ಲ ಹಳಿ ಪೇಷಂಟ್. ಇದರೊಳಗೆ ಬದುಕವ್ರು ಎಷ್ಟು ಮಂದಿ? ಬಹಳ ಕಡಿಮೆ. ಕಾಯಿಲೆ ಏನು ಭಾಳ ದೊಡ್ಡದಲ್ಲ, ಹೆಸರು ಕೇಳೇ ಅರ್ಧ ಹೋಗಿರ್ತಾರೆ ಮಂದಿ. ಏನು ರೋಗಗಳು ಹಿಂಗೇನು ಮ್ಯಾಗಿಂದ ಬೀಳ್ತಾವನು? ಇಲ್ರಿ. ಹೆಣ್ಮಕ್ಳಿಗೆ ಮೊದಲು ಬೇಗ ಮದುವೆ ಆಗ್ತಿತ್ತು, ಬೇಗ ಮಕ್ಕಳು ಆಗ್ತಿದ್ದು, ಚಲೋ ತಿಂತಿದ್ರು, ಉಣ್ತಿದ್ರು. ಈಗ 25 ವರ್ಷ 30 ವರ್ಷ ಆಗಿಂದ ಮದುವೆ ಮಾಡ್ಕೋತಾರ. ಮಕ್ಕಳಾಗೋದ ಬಂದಾಗಿರ್ತಾವ ಅಷ್ಟೊತ್ತಿ. ಅಲ್ಲಿಂದ ಒಂದ್ಯತ್ವ ನಿವಾರಣಾ ಕೇಂದ್ರಗಳು ರಾಜ್ಯದೊಳಗೆ ಶುರುವಾದ. ಯಾವ ರಾಜ್ಯದೊಳಗೂ ಒಂದು ಟೆಸ್ಟು ಬೇಬಿ ಸೆಂಟರ್ ಇರಲಿಲ್ಲ. ಈ ರಾಜ್ಯದೊಳಗೆ ಕೃತ್ರಿಮ ಗರ್ಭಧಾರಣಾ ಕೇಂದ್ರಗಳು ಎರಡೂವರೆ ಸಾವಿರದ ಮ್ಯಾಗ ಅದಾವ. ಈ ಸದ್ದ ಓಣಿಗೊಂದೊಂದು ರೀ, ಓಣಿಗೊಂದೊಂದು. ಒಂದು ಕೂಸು ಬೇಕಾಗಿತ್ತು ಅಂದ್ರೆ 4 ರಿಂದ 8 ಲಕ್ಷ ರೂಪಾಯಿ. ಶಹರದವ್ರು ಇದ್ರಂದ್ರೆ 18 ರಿಂದ 20 ಲಕ್ಷ ರೂಪಾಯಿ ಒಂದು ಕೂಸು ತಯಾರು ಮಾಡಬೇಕಾದ್ರೆ. ಇದೇನು ಪರಿಸ್ಥಿತಿ ಹಂಗ ನಿರ್ಮಾಣ ಆತೇನು? ಇಲ್ಲ. ಒಬ್ಬ ಮನುಷ್ಯಾಗ ಮೊನ್ನೆ ನಮ್ಮಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಅದಾವ. ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಒಬ್ಬ ಪೇಷಂಟ್ ನೋಡಲಿಕ್ಕೆ. ಅವ್ರನ್ನ ಕೇಳಿದೆ ಎಷ್ಟು ಪೇಷಂಟ್ ಬರ್ತಾವೆ ದಿವ್ಸಕ್ಕಂತ. ಅವ್ರು ಹೇಳಿದರು 125 ಪೇಷಂಟು ರೇಡಿಯೋಥೆರಪಿಗೆ ಬರ್ತಾವೆ, ಲೈಟ್ ಕೊಡ್ತಾರಲ್ಲ. 1,200 ಪೇಷಂಟು ನಾವು ಕೆಮೊಥೆರಪಿ ಕೊಡ್ತೀವಿ ದಿವಸ ಅಂತ. ಅದು ಕ್ಯಾನ್ಸರ್ ಹಾಸ್ಪಿಟ್ಲೆ. ಅಂದರೆ 2,200 ಪೇಷಂಟ್ ಪ್ರತಿ ದಿವಸ ಟ್ರೀಟ್ಮೆಂಟ್ ಒಂದೇ ಹಾಸ್ಪಿಟಲ್ನಾಗ ಆಗ್ತಾವೆ. ವಯಸ್ಸು 8 ವರ್ಷದ ಮಕ್ಕಳಿಂದ ಹಿಡ್ಕೊಂಡು 80 ವರ್ಷದವ್ರ ತನಕ. ರೋಗಗಳು ಎಲ್ಲಿಂದ ಬಂದು? ನಮ್ಮೂರಾಗಿ ಈ ರೋಗ ಇದ್ದು ಅಂತ ಮೊದಲು ಕೇಳಿದ್ದೀವಿ, ಎಲ್ಲ ಒಂದು ಕೇಳ್ತಿದ್ದೀವಿ. ಈಗ ಆ ಕಡೆ ಈ ಕಡೆ ನೋಡಿದ್ರೆ ನಮ್ಮ ಸುತ್ತಮುತ್ತೆಲ್ಲ ಅವ ಇರ್ತಾವೆ. ಇಲ್ಲೇನು ಸ್ಪ್ರೇ ಮಾಡೋರು ಅದಾರಲ್ಲ, ಗುತ್ತಿಗೆ ಸ್ಪ್ರೇ ಮಾಡೋರು, 1/3 ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. 3 ಮಂದಿಯಾಗ ಒಬ್ಬವ. ಅವ 2 ವರ್ಷ ಹೋಗ್ಬೋದು, 3 ವರ್ಷ ಹೋಗ್ಬೋದು, 4-6 ವರ್ಷ ಹೋಗ್ಬೋದು, ಹೋಗತ್ತಾನವ. ಯಾಕಂದ್ರೆ ಸ್ಪ್ರೇ ಮಾಡು ಹೊತ್ನ್ಯಾಗ ಅವ್ನು ಬಟ್ಟೆ ಇರ್ತಾವಲ್ಲ, ಬೆವ್ರಿನಿಂದೆಲ್ಲ ತೊಯ್ದಿರ್ತಾವು. ಅದ್ರ ಮ್ಯಾಗ ಔಷಧ ಕುಂದಿರ್ತೈತಿ. ಅವ ಮೇಲಿಂದ ಮೇಲೆ ತೊಳೆಯಂಗಿಲ್ಲ, ಅದನ್ನ ಹಾಕ್ಕೊಳ್ತಾನ. ಅದನ್ನ ಹಾಕ್ಕೊಂಡು ಕೂಡಲೇ ಮತ್ತೆ ಬೆವರು ಬರ್ತೈತಿ. ಬೆವರು ಇವನು ಬಟ್ಟೆಗೆ ಹತ್ತಿದ ವಿಷ ಎಲ್ಲ ಹೀರ್ಕೊಂಡು ಬಿಡ್ತೈತಿ ಬಾಡಿ ಒಳಗೆ. ಹೊರಗಿಂದನೂ ಎಲ್ಲ ಅವನ ಮೂಗ್ನ್ಯಾಗ ಕಣ್ಣಾಗ ಎಲ್ಲ ಅದ ಹೋಗ್ತೈತಿ. ಭಾಳ ದಿವಸ ಬದುಕೋದಿಲ್ಲವ. ಅವನ ಪರಿವಾರ ಭಾಳ ದಿವಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಮುಂದೆ ನೋಡ್ತೀವಿ. ಭತ್ತದ ಹುಲ್ಲು ಒಳೆ ಮಾಡಿರ್ತಿರಲ್ಲ, ಇಲ್ಲೇ ಅದ ರೈತರು ನನಗೆ ಹೇಳಿದರು,
ಅಜ್ಜವ್ರ ಮೊದಲು ಭತ್ತದಲ್ಲಿ ಹಾಕಿದ್ರೆ ದನಗಳು ಭಾಳ ಖುಷಿಲೇ ತಿಂತಿದ್ದು. ಮೊದಲು ಹಾಕ್ತಿದ್ದಿಲ್ಲ, ಆ ಮಾತು ಬೇರೆ. ಜೋಳದ ಕಣಿಕೆನೇ ಹಾಕ್ತಿದ್ದೀವಿ. ಈಗ ಭತ್ತದಲ್ಲಿ ಹಾಕಿದ್ರೆ ಕೆಟ್ಟ ವಾಸನೆ ಬರ್ತೈತೆ. ಅದಕ್ಕೆ 2-3 ದಿವಸ ಕುಟ್ರಿ ಹಂಗೆ ಹಾಕಿದ್ರೆ ದನ ಸತ್ತು ವಾಸನೆ ಬಂದಂಗೆ ವಾಸನೆ ಬರ್ಲಕ್ಕೆ ಶುರು ಆಕೈತ್ರಿ. ನಾವು ಏನು ಮಾಡ್ಲಕ್ಕೆ ಹೊಂಟೀವಿ, ಏನು ಗಳಿಸಕ್ಕೆ ಹೊಂಟೀವಿ? ಇಷ್ಟೆಲ್ಲ ಗಳಿಸಿ ಇಷ್ಟೆಲ್ಲ ಮಾಡಿ ಮುಂದಿನ ಪೀಳಿಗೆ ಏನು ಕೊಟ್ಟು ಹೋಗೋರದೀವಿ? ಇದ್ರದ್ದು ಯಾರ ರೈತರು ನಾವು ವಿಚಾರ ಮಾಡಬೇಕೋ ಮಾಡಬಾರ್ದು? ಏನು ನಮ್ಮ ಪ್ರಪಂಚ ಎಲ್ಲ ದವಾಖಾನಿಗೆ ಹಾಕಿ ಹೋಗ್ಬೇಕಂತ ನಿರ್ಣಯ ಮಾಡಿವೋ ಹೆಂಗೋ ನಾವು? ಯಾರಾದರೂ ಇಲ್ರಿ ಮತ್ತು ಎಲ್ಲರೂ ಹಂಗೆ ಮಾಡಿರ್ತಾರೆ, ಮತ್ತು ನಾವೊಬ್ಬ ನಡು ಸಿಕ್ಕೊಂಡಿನಿ ನಂದು ಹೆಂಗೆ ಆಗೋದು ಅಂತ. ನೋಡ್ರಿ, ಪ್ರಯತ್ನ ಮಾಡ್ರಿ. ನೀವು ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ನೀವು ಒಬ್ಬರ ನಡು ಇದ್ದವ್ರು ಸಹಿತ ನಿಮ್ಮ ಹೊಲದಾಗ ವಿಷಮುಕ್ತ ಕೃಷಿಯನ್ನು ಮಾಡಬಹುದು. ಇದ್ರೊಳಗೆ ಬಹಳ ಮಂದಿ ಅವರ ಅದಾರ, ಮಾಡಕ್ಕೆ ಮಾಡಿದವರು ಅದಾರ. ಇದ್ರೊಳಗೆ ಬಹಳ ಜನ ಡೈವರ್ಟ್ನೂ ಆಗ್ತಾ ಇದ್ದಾರೆ, ಭತ್ತದಿಂದ ಪರಿವರ್ತನೆನೂ ಆಗ್ತಾ ಇದ್ದಾರೆ, ಬಾಳಿ ಮಾಡ್ತಾ ಇದ್ದಾರೆ, ತೊಗರಿ ಮಾಡ್ತಾ ಇದ್ದಾರೆ, ಜೋಳ ಮಾಡ್ತಾ ಇದ್ದಾರೆ, ತರಕಾರಿ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಬೆಳೆಗಳಿಗೆ ಡೈವರ್ಟ್ ಆಗ್ತಾ ಇದ್ದಾರೆ. ಒಟ್ಟು ಮಣ್ಣು ಸುಧಾರಣೆ ಆಗ್ಬೇಕ್ರಿ. ಮಣ್ಣೊಳಗಿನ ವಿಷ ತೆಗೆದು ಹಾಕಬೇಕು. ಯಾಕಂದ್ರೆ ಇದೆಲ್ಲ ವಿಷ ಬಿದ್ದು ಮಣ್ಣಿನೊಳಗಿನ ಪೋಷಕಾಂಶಗಳೆಲ್ಲ ಹಾಳಾಗಿಬಿಟ್ಟ. ಆ ಪೋಷಕಾಂಶಗಳು ಬರಬೇಕಾಗಿತ್ತು ಅಂತಂದ್ರೆ ಹೊಲದಾಗ ಗ್ರೀನ್ ಮ್ಯಾನ್ಯೂವರ್ ಅಂತ ಏನು ಕರಿತೀವಿ, ಹಸಿರೆಲೆ ಗೊಬ್ಬರ. ಎಷ್ಟು ನಮೂನೆ ಕಾಳು ಊರಾಗ ನಿಮ್ಮವು ಸಿಗ್ತಾವ, ಎಲ್ಲ ಕಾಳು ಉಗ್ರಿ ಹೊಲದಾಗ. ಬಿತ್ತುಣಿಕೆ ಮಾಡೋಕ್ಕಿಂತ ನನ್ನ ಭತ್ತದ ನೆಟ್ಟಿನೇ ಮಾಡಿ ಈ ವರ್ಷ ನಾವು ಒಂದು ಪ್ರಯೋಗ ಮಾಡಿದೆ ನಮ್ಮ ಹೊಲದಾಗ. ಒಟ್ಟ ಏನು ಗೊಬ್ಬರ ಹಾಕಬಾರ್ದು ಈ ಸರಿ, ಸಗಣಿ ಗೊಬ್ಬರ ಹಾಕಬಾರ್ದು ಅಂತ ಏನು ಮಾಡಿದೆ, ಒಂದು 25 ಪ್ರಕಾರದ ಕಾಳುಗೋಳೆ ಮಾಡಿದ್ವಿ. ಮಾಡಿ ಹೊಲದಾಗ ಉಗ್ಗಿದ್ದೀವಿ. ಮಳೆ ಬಂದು ಕೂಡಲೇ ಆ ಕಡೆ ಸಸಿ ಹಾಕಿದ್ದೀವಿ. 1-1.5 ತಿಂಗಳದಾಗ ಇಷ್ಟಿಷ್ಟು ಎತ್ತರ ಬಂತದು. ಎಲ್ಲ ಪ್ರಕಾರದ ಕಾಳು, ಮೆಂತೆ, ರಾಜಗಿರಿ ಹಿಡ್ಕೊಂಡು ಎಷ್ಟು ಪ್ರಕಾರದ ಸಣ್ಣ ದೊಡ್ಡ ಕಾಳು ಸಿಗ್ತಾವೆ, ಎಲ್ಲ ಕಾಳು ಹೊಲದಾಗ ಉಗ್ಗಿಬಿಟ್ಟಿವಿ. ಎಲ್ಲ ಎದ್ದು ರೀ ಹೂವಿಗೆ ಬಂದು ಕಟಾವು ಮಾಡಿ ಅದನ್ನ ತುಣುಕು ಮಾಡಿ ಅಲ್ಲೇ ಮಣ್ಣಾಗ ಸೇರಿಸಿಬಿಟ್ಟಿವಿ. ನಿಮ್ಗೆ ಹೇಳ್ತೇನೆ ರೀ, ಪಕ್ಕದ ಇನ್ನೊಂದು ಪಟ್ಟ್ಯಾಗ ಗೊಬ್ಬರ ಹಾಕಿದ್ದೇನ. ಆ ಗೊಬ್ಬರ ಅಂತಂದ್ರೆ ಸಗಣಿ ಗೊಬ್ಬರ, ಅದಕ್ಕಿಂತ ಇದು ಚಲೋ ಬಂತು. ಇದಕ್ಕೇನು ಹಾಕಿದ್ದಿಲ್ಲ, ಮತ್ತು ಬರೀ ಹಸಿರೆಲೆ ಗೊಬ್ಬರ ಅಷ್ಟ. ಸಾಮರ್ಥ್ಯ ಐತ್ರಿ ಇದ್ರೊಳಗೆ. ಭಾಳ ಮಂದಿ ಅದಾರ ಇಂಥ ಪ್ರಯೋಗ ಮಾಡೋರು. ಇಲ್ಲಿ ಮ್ಯಾಲೆ ಕುಂತವ್ರು ಕೆಲವು ಮಂದಿ ಅದಾರ, ಕೆಳಗಿದ್ದವರು ಭಾಳ ಮಂದಿ ಅದಾರ. ನೀವೊಂದು ಪ್ರಯೋಗ ಅಂತ ಮಾಡಿ ನೋಡ್ರಿ, ನಿಮ್ಮ ಹೊಲಕ್ಕೆ ಏನು ಹಾಕ್ತೀರಪ್ಪ, ಹಾಕಿ ಯೂರಿಯಾ ಹಾಕ್ತೀರಿ, DAP ಹಾಕ್ತೀರಿ, ಕಂಪೋಸ್ಟ್ ಹಾಕ್ತೀರಿ. ಇವನ್ನ ಹಾಕೋರಲ್ಲ, ಇವನ್ನ ಬಿಟ್ಟು ಹಾಕೋರೇನು? ಇವನ್ನ ಹಾಕೋದಾಗಿತ್ತು ಅಂತಂದ್ರೆ ಇವನು ಸಿಂಥೆಟಿಕ್ ಹಾಕಬೇಕೋ ಜೈವಿಕ ಹಾಕಬೇಕೋ ಇಷ್ಟ ನಿರ್ಣಯ ಮಾಡೋದೈತಿ. ಇವೇ ವಿಟಮಿನ್ನು, ಇವೇ ಅನ್ನ ದ್ರವ್ಯಗಳು ಇದ್ರೊಳಗೂ ಸಿಗ್ತಾವು. ಕೆಮಿಕಲ್ ಹಾಕಬೇಕು, ನಾನ್ ಕೆಮಿಕಲ್ ಹಾಕಬೇಕು, ಇಷ್ಟ ನಿರ್ಣಯ ಮಾಡೋದೈತಿ. ಏನು ದೊಡ್ಡ ಮಾತು. ರೈತರು ಒಂದು ಜರ ಸೋಯಾಬೀನ್ ಹಿಟ್ಟು, ಇಡ್ಲಿ ಪುಡಿ, ಬೆಲ್ಲ 3 ಸೇರಿಸಿ ಹೊಲದಾಗ ಉಗ್ರಿ. 1 ನಂಬರ್ ಯೂರಿಯಾ. ಇದಕ್ಕಿಂತ ಚಲೋ ಯೂರಿಯಾ ಎಲ್ಲಿ ಸಿಗುವುದೇ ಇಲ್ಲ. ಭತ್ತದಾಗ ನಡುವ ಅಲ್ಲೆಲ್ಲಿ ಚೆಂಡು ಹೂವಿನ ಗಿಡಗಳು ಹಚ್ಸರ್ ನಾವು. ಬೇಡ, ದ್ವಿದಳ ಧಾನ್ಯದ ಬೀಜಗಳನ್ನು ಹಾಕ್ರಿ, ಅಲ್ಲೆಲ್ಲಿ ನಡುವ ಬರ್ತಾವು. ಅವು ಈ ವಾತಾವರಣದೊಳಗಿರುವಂಥ 78% ನೈಟ್ರೋಜನ್ ಈ ವಾತಾವರಣದೊಳಗೈತಿ. ಅದನ್ನ ತಗೊಂಡು ಭೂಮಿ ಕೊಡೋರು ಬೇಕಾಗೈತೆ ಅಷ್ಟ. ಇದನ್ನು ಹೀರ್ಕೊಂಡು ಭೂಮಿ ಕೊಡೋರು ಯಾರು ಅಂತಂದ್ರೆ ದ್ವಿದಳ ಧಾನ್ಯದ ಯಾವ ಫಸಲುಗಳ ಕೆಳಗೆ ಬೇರೆ ಗಂಟು ಇರ್ತಾವ ನೋಡ್ರಿ, ಗಂಟು. ಆ ಗಂಟಾಗುವಂಥವನ್ನ ಹಾಕ್ಬೇಕಷ್ಟ. ಬದುವಿನಾಗ ಹಾಕ್ರಿ,
ಎಲ್ಲೆಲ್ಲರ ಹಾಕ್ರಿ. ಎದ್ರು ಅಂದ್ರೆ ಇವೆಲ್ಲ ಯೂರಿಯಾದ ಗಿಡಗಳ್ರಿ ಅಂತ ಹೇಳ್ಬೇಕು ನೀವು. ಹಿಂಗೆ ಸಾಲು ಹಿಡ್ದ ಬದುವಿನಾಗ ಹಾಕಿದ್ರಿ ಅಂದ್ರೂ ಸಹಿತ ಅವು ತೊಗೊಂಡು ಕೊಡ್ತಾವೆ, ಭೂಮಿಯೊಳಗೆ ಹೋಗ್ತೈತಿ. ಎದ್ರ ಗಿಡ ಅಂದ್ರೆ ಇವೆಲ್ಲ ಯೂರಿಯಾದ ಗಿಡಗಳಿವು. DAPನ ಹಾಕಬೇಕಾಗಿತ್ತು ನಿಮ್ಗೆ.